ಹೊಸಪೇಟೆ ನಗರದಲ್ಲಿ ಗಾಂಜಾ ಮಾರಾಟ ಮಾಡ್ತಾ ಇದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಆರೋಪಿಗಳನ್ನ ಚಿತ್ತವಾಡ್ಗಿ ಪೊಲೀಸರು ಬಂಧಿಸಿದ್ದಾರೆ. ಚಿತ್ತವಾಡ್ಗಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಸಿದ್ದಿಪ್ರಿಯ ಕಲ್ಯಾಣ ಮಂಟಪದ ಹಿಂಭಾಗದ ಬಳಿ ಗಾಂಜಾ ಮಾರಾಟ ಮಾಡ್ತಾ ಇದ್ದ ಸತೀಶ್ ಕುಮಾರ್ ಹಾಗೂ ಚಿನ್ನಬಾಲು ಅನ್ನುವ ಇಬ್ಬರು ಆರೋಪಿಗಳನ್ನ ಬಂಧಿಸಿದ್ದಾರೆ. ಬಂಧಿತರಿಂದ ಅಂದಾಜು 60,000 ರೂಪಾಯಿ ಮೌಲ್ಯದ 1200 ಗ್ರಾಂ ಒಣ ಗಾಂಜಾವನ್ನ ವಶಪಡಿಸಿಕೊಂಡಿದ್ದಾರೆ. ಎಚ್.ಡಿ. ದೇವೇಗೌಡರ ತಂಗಿ ಜವರಮ್ಮ ಮಾರ್ಚ್ 19ರಂದು ನಿಧನ ಹೊಂದಿದ್ರು. ಇಂದು ಹಾಸನದಲ್ಲಿ 11ನೇ ದಿನದ ಆರಾಧನಾ ಕಾರ್ಯಕ್ರಮದಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಭಾಗಿಯಾಗಿದ್ರು. ದೆಹಲಿಯಲ್ಲಿದ್ದ ಕಾರಣ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿರಲಿಲ್ಲ. ಸಮಾಧಿಗೆ ಪೂಜೆ ಸಲ್ಲಿಸಿದ ದೇವೇಗೌಡರು ತಂಗಿಯನ್ನ ನೆನೆದು ಕಣ್ಣೀರಿಟ್ರು. ನನಗಿಂತ 3 ವರ್ಷ ಚಿಕ್ಕವಳು, ಹತ್ತಿರದ ಊರು ಅಂತ ಬಸವನಾಯಕನಹಳ್ಳಿಗೆ ನನ್ನ ತಂಗಿಯನ್ನ ಮದುವೆ ಮಾಡಿಕೊಟ್ಟಿದ್ರು ಅಂತ ತಂಗಿಯನ್ನ ನೆನೆದು ಭಾವುಕರಾದ್ರು. ಬೈಂದೂರು ತಾಲೂಕು ಶಿರೂರು ಗ್ರಾಮದ ಕೋಡಮಕ್ಕಿ ಎಂಬಲ್ಲಿ ಫಾತಿಮಾ ಅನ್ನೋರ ಮನೆಯಲ್ಲಿ ಕಳ್ಳತನ ಯತ್ನ ನಡೆದಿತ್ತು. ಪೊಲೀಸರು ಆರೋಪಿ ಫೌಜಾನ್ ಅಹಮದ್ನನ್ನ ಬಂಧಿಸಿದ್ದಾರೆ. ಫಾತಿಮಾ ಮಲಗಿದ್ದ ವೇಳೆ ಮನೆ ಹಿಂಬಾಗಿಲನ್ನ ಒಡೆದು ಒಳನುಗ್ಗಿದ್ದ ಕಳ್ಳ ಮನೆಯ ಕಬೋರ್ಡ್ನಲ್ಲಿ ಹುಡುಕಾಡ್ತಾ ಇದ್ದ. ಈ ವೇಳೆ ಫಾತಿಮಾ ಎಚ್ಚರಗೊಂಡು ಕಿರಿಚಾಡಿದ್ದಾರೆ. ಈ ವೇಳೆ ಆರೋಪಿ ಎಸ್ಕೇಪ್ ಆಗಿದ್ದ. ಮನೆ ಮಾಲಕಿ ದೂರಿನ ಮೇಲೆ ಆರೋಪಿಯನ್ನ ಬಂಧಿಸಿ ವಿಚಾರಣೆ ನಡೆಸಿದಾಗ ಈತ ಈ ಹಿಂದೆ ವೀಲಿಂಗ್ ಪ್ರಕರಣದಲ್ಲೂ ಭಾಗಿಯಾಗಿರುವುದು ಬೆಳಕಿಗೆ ಬಂದಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.